ವಿಕಸಿತ ಭಾರತ 2047ರ ಗುರಿಯನ್ನು ತಲುಪಲು ಐಎಎಸ್ ಅಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉತ್ತರಾಖಂಡ್ನ ಮಸೂರಿಯಲ್ಲಿಂದು ಹೇಳಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಯಲ್ಲಿ 2024ರ ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತರಬೇತಿಯ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು, ಕಳೆದೊಂದು ದಶಕದಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭವಿಷ್ಯದ ದೃಷ್ಟಿಕೋನದಿಂದ ನಡೆಸಲ್ಪಡುವ ಹಲವಾರು ಮೈಲಿಗಲ್ಲುಗಳನ್ನು ನಾವು ಸಾಧಿಸಿದ್ದೇವೆ. ಅವುಗಳನ್ನು ಜನರತ್ತ ತಲುಪಿಸುವಲ್ಲಿ ಐಎಎಸ್ ಅಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಘೋಷವಾಕ್ಯದೊಂದಿಗೆ ಶೀಘ್ರದಲ್ಲಿಯೇ ಮೂರನೇ ಅತಿದೊಡ್ಡ ಆರ್ಥಿಕತೆ. ಈ ಒಂದು ದಶಕದಲ್ಲಿ ಸುಮಾರು 25 ಕೋಟಿ ಜನರು ಸಂಪೂರ್ಣ ಬಡತನದಿಂದ ಹೊರಬಂದಿದ್ದಾರೆ. ಈ ಮೂಲಕ ಭಾರತವು ಇಂದು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಪರಿವರ್ತನೆಗೊಂಡಿದೆ ಎಂದು ಹೇಳಿದರು. ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ, ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭಾರತವು ಈಗ ಜಾಗತಿಕ ವೇದಿಕೆಯಲ್ಲಿ ಹೆಮ್ಮೆಯ ಸ್ಥಾನ ಹೊಂದಿದೆ ಎಂದ ಉಪರಾಷ್ಟ್ರಪತಿ, ಈ ಸಾಧನೆಗಳಿಗೆ ನಾಗರಿಕ ಸೇವೆಗಳ ಕೊಡುಗೆ ಅಪಾರವಾಗಿದೆ. ಅಧಿಕಾರಿಗಳು ಹೆಚ್ಚಿನ ಉತ್ಸಾಹದಿಂದ ಕಾರ್ಯನಿರ್ವಹಿಸದ ಹೊರತು ಇವೆಲ್ಲವೂ ಜನರಿಗೆ ತಲುಪಲು ಸಾಧ್ಯವಿಲ್ಲ ಎಂದರು. ನಾವು ನಿಸ್ಸಂದೇಹವಾಗಿ ಹೆಚ್ಚಿನದನ್ನು ಸಾಧಿಸಿದ್ದರೂ ಇನ್ನೂ ಬಹಳ ದೂರ ಸಾಗಬೇಕಾಗಿದೆ ಎಂದ ಅವರು, ಈ ನಿಟ್ಟಿನಲ್ಲಿ ಐಎಎಸ್ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. In the Independence Day speech of the Honorable Prime Minister Shriman Modi ji had referred to how nearly 25 crore people have now come out of poverty, from absolute poverty. Bharat has grown from the fossil 5 economy into the fast growing major economy today. Take any sector, be it infrastructure or healthcare or education, Bharat now occupies a place of pride at the global level.